क्राइम अलर्ट, जुर्म के खिलाफ आवाज। ಡಾರ್ಲಿಂಗ್, ನಿನ್ ಬೆಲೆ ಎಷ್ಟಿದೆ ಅಂದ್ರೆ ಕಡಿಮೆ ಕೊಡ್ತೀನಿ ಅಂತ ನನಗೆ ಬೇಜಾರಾಗುತ್ತೆ. ನಿಮಗಿದು ಗೊತ್ತಿದ್ರೆ ಧೀರಜ್ ಸ್ವಲ್ಪ ಜಾಸ್ತಿನೇ ಕೊಡ್ಬೋದಲ್ಲ. ಮುಂದಿನ ಸತಿ ಎಷ್ಟು ಕೊಡ್ತೀನಿ ಅಂದ್ರೆ ಊಹಿಸ್ಕೊಳಕ್ಕೂ ಆಗೋದಿಲ್ಲ. ಓಹೋ, ಸಾಕು ಬಿಡು. ಎಷ್ಟು ರೆಡಿ ಆಗ್ತೀಯಾ? ಅಂದಾಗೆ ಎಷ್ಟು ಸುಂದರವಾಗಿದ್ಯಾ. ಸಾಯಿಸ್ಬೇಕು ಅಂತಿದ್ಯಾ? ನಿನ್ನನ್ನು ಕೊಲ್ತೀನಿ, ಇನ್ನುಳ್ದವ್ರನ್ನು ಕೊಲ್ತೀನಿ. ಯಾರವರು? ನಿನ್ ಸ್ನೇಹಿತರ ಹೆಂಡ್ತೀರ್ನ. ನಿನಗ್ ಗೊತ್ತಾ? ಹೊಟ್ಟೆ ಉರಿ ಅವ್ರಿಗೆ. ನೀನ್ ಹಾಗೆ ಇದ್ಯಾ? ಜನ ಉರ್ಕೊಳ್ದೆ ಇನ್ನೇನ್ ಮಾಡ್ತಾರೆ ಹೇಳು? ಸರಿ, ಉರ್ಕೊಳ್ಳೋರು ಉರ್ಕೊಳ್ಳಿ ಬಿಡು. ನೀನ್ ಬರೀ ಎಂಜಾಯ್ ಮಾಡಿ ಸಾಕು. ಮುಕುಲ್, ನಿನ್ ರೊಮ್ಯಾನ್ಸ್ ಮುಗಿಯೋದೇ ಇಲ್ಲ. ನಡಿ, ತುಂಬಾ ಲೇಟ್ ಆಯ್ತು. ಅರೆ ನಡಿ. ಹಾ, ನಡಿ ನಡಿ, ಹೋಗೋಣ ನಡಿ. ಮುಕುಲ್, ಏನಾಯ್ತು? ಹುಷಾರಾಗಿ. ಏನೋ ಒಂಥರ ಹೆದರಿಕೆ ಆಗ್ತಿದೆ. ಇಲ್ಲಿ ಕೂತ್ಕೋ, ನಾನು ನೀರ್ ತರ್ತೀನಿ. ನೀರ್ ಕುಡಿ. ಹುಷಾರಾಗಿ. ಏನಾಯ್ತು ಅಣ್ಣ? ಯಾಕೆ ನಿಂಗೆ ಹುಷಾರಿಲ್ವಾ? ಏನಿಲ್ಲ, ಸ್ವಲ್ಪ ಗಾಬರಿ ಆಗ್ತಿದೆ ಅಷ್ಟೇ. ಸರಿ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾ. ಬೇಡ ಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗ್ಬಿಡ್ತೀನಿ. ನೀನ್ ಹೋಗು, ನಿನ್ ಶಿಫ್ಟ್ಗೆ ಟೈಮ್ ಆಗ್ತಿದೆ. ಅಯ್ಯೋ, ನೀನ್ ಒಬ್ಬನೇ ಬಿಟ್ಬಿಟ್ಟು ನಾನು ಹೇಗೆ ಹೋಗಕ್ಕಾಗತ್ತೆ? ಅಯ್ಯೋ, ನಿಮ್ಮ ಅಣ್ಣನಿಗೇನು ಅಷ್ಟೊಂದು ಹುಷಾರಿಲ್ಲ ಅನ್ಕೊಂಡ್ಯಾ? ಇಬ್ರಿಬ್ರು ಇರೋದಕ್ಕೆ ನಾನಿದ್ದೀನಿ, ನೋಡ್ಕೋತೀನಿ. ನೀನ್ ಹೋಗು. ಸರಿ ಅಣ್ಣ, ನನ್ ಕ್ಯಾಬ್ ಬರೋದಕ್ಕೆ ಇನ್ ಸ್ವಲ್ಪ ಟೈಮ್ ಆಗುತ್ತೆ. ತುಂಬಾ ಹುಷಾರಿಲ್ಲ ಅನ್ಸಿದ್ರೆ ನನ್ಗೆ ನೀನ್ ಹೇಳ್ಬೇಕು. ಈಗ ಹೇಗಿದೆ ಮುಕುಲ್? ಸ್ವಲ್ಪ ಬೆಟರ್. ಇಲ್ಲಿ ನೋಡು, ಎಷ್ಟೊಂದು ಟೈಮ್ ಆಯ್ತಲ್ವಾ? ಬಾ, ಪಾರ್ಟಿ ಮುಗ್ದೇ ಹೋಗುತ್ತೆ. ಪ್ಲೀಸ್ ಹೋಗೋಣವಾ? ಪ್ರತಿ ವೀಕೆಂಡ್ ಹೋಗ್ತೀವಲ್ವಾ, ಇವತ್ತೊಂದಿನ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ವಾರದಲ್ಲಿ ಒಂದಿನ ಹೊರಗೆ ಹೋಗೋದು ನಾನು. ಮತ್ತೆ ಅವತ್ತೇ ನಿನ್ ನಾಟಕ ಶುರು ಆಗ್ಬಿಡುತ್ತೆ. ಸರಿ, ನಿನ್ ಮನೇಲಿರು, ನಾನು ಹೋಗ್ತಾ ಇದ್ದೀನಿ. ಸರಿ ಸರಿ ಸರಿ, ನಾನು ಬರ್ತೀನಿ. ನೀನ್ ಏನೋ ಒಂದ್ ಮಾಡಿ ಒಪ್ಪಿಸೇ ಬಿಡ್ತೀಯಾ? ಮೊದ್ಲೇ ಇಷ್ಟೊಂದು ಲೇಟ್ ಆಯ್ತು, ಈಗ ನಡಿ. ಎಲ್ಲಿಗೆ? ಫ್ರೆಂಡ್ ಪಾರ್ಟಿ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಅಯ್ಯೋ ಅಣ್ಣ, ನಿನ್ಗೆ ಹುಷಾರಿಲ್ಲ ಆದ್ರೂ ಪಾರ್ಟಿ ಅಂತಿದ್ಯಾ? ಅಯ್ಯೋ, ಅಲ್ಲಿ ಹೋದ್ರೆ ಹೆಲ್ತ್ ಸರಿ ಹೋಗ್ಬಿಡುತ್ತೆ, ಬೆಟರ್ ಫೀಲ್ ಆಗ್ತೀನಿ. ಹಾ, ಗೊತ್ತಿದೆ. ಅಲ್ಲಿಗೆ ಹೋದ್ರೆ ಯಾರಿಗ್ ಚೆನ್ನಾಗಿರುತ್ತೆ ಅಂತ. ನೀನ್ ನನ್ನನ್ನು ನೋಡ್ಕೊಂಡು ಹೇಳ್ತಾ ಇಲ್ಲ, ಇದೀಯಾ? ನಾನ್ ನಮ್ಮ ಅಣ್ಣನ್ ನೋಡ್ ಮಾತಾಡ್ತಿದ್ದೀನಿ. ಮಾನ್ಸಿ, ನಾನ್ ನಿನ್ನ ಇವತ್ತಿನವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಇವತ್ತಿನ ತನಕ ನಿನ್ ಕೆಲ್ಸಕ್ಕೆ ಅಡ್ಡ ಬಂದಿಲ್ಲ. ಅದಕ್ಕೆ ನೀನು ನಿನ್ ಲಿಮಿಟ್ಸ್ ಅಲ್ಲಿರು. ಅದ್ಕೆ ಅವ್ರವ್ರ ಲಿಮಿಟ್ಸ್ ಅಲ್ಲಿ ಅವ್ರವ್ರ ಇದ್ರೆ ಚೆನ್ನಾಗಿರುತ್ತೆ. ಅದ್ಕೆ ಇಲ್ಲಿ ಎಲ್ರಿಗೂ ಗೊತ್ತಿದೆ ಯಾರೆಷ್ಟ್ ಲಿಮಿಟ್ ಅಲ್ಲಿ ಇದಾರೆ ಅಂತ. ಮಾನ್ಸಿ, ಶೀನಾ, ಸುಮ್ನೆ ಇರಿ. ನೋಡು ಮಾನ್ಸಿ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಇದೀನಿ, ಅದಕ್ಕೆ ಹೋಗ್ತಾ ಇದೀನಿ. ನೀನ್ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ನಿನ್ ಕ್ಯಾಬ್ ಬಂತ? ಹಾ ಅಣ್ಣ, ಇನ್ನೇನ್ ಬಂದ್ಬಿಡುತ್ತೆ ಅನ್ಸುತ್ತೆ. ಹಾ ಅಣ್ಣ, ನಿನ್ ಬಗ್ಗೆ ನೀನ್ ನೋಡ್ಕೋಬೇಕು. ನಿಮ್ಗೇನಾದ್ರು ತುಂಬಾ ತೊಂದರೆ ಆದ್ರೆ ನನಗೆ ಕಾಲ್ ಮಾಡಿ. ಶೋರ್, ಸರಿ, ಬಾಯ್, ನಡಿ. ಹಾಯ್ ಮುಕುಲ್, ಹೇಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ. ಬಾಯಲ್ಲಿ ಕೂತ್ಕೊಳ್ಳೋಣ. ಹಾ, ನನಗೊಂದು ಮಾತು ಹೇಳು. ನಿನಗೆ ಹುಷಾರಿಲ್ಲ ಅಂದಲ್ಲ, ಯಾಕೆ ಬಂದೆ? ಮಾನ್ಸಿ ನನಗೆ ಎಲ್ಲದೂ ಹೇಳಿದ್ಲು. ಅಯ್ಯೋ, ಆ ಶೀನಾ ಬರ್ಬೇಕಿತ್ತು. ಶೀನಾ? ಹಾಯ್. ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ಒಂದು ಮಾತು ಹೇಳ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು. ಕೊಡಿಲಿ, ನಾನು ಕೊಡ್ತೀನಿ. ಪ್ಲೀಸ್. ಅಯ್ಯೋ, ಬಿಡಿ ನನ್ನ ಕೈನ. ಏನು ಮಾಡಲಿ, ನಿಮ್ಮ ಸೌಂದರ್ಯಕ್ಕೆ ನಾನು ಮರಳಾಗ್ಬಿಟ್ಟೆ. ಮುಕುಲ್,
ಮುಕುಲ್ ಓಕೆನಾ? ಶೀನಾ 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 ಮುಕುಲ್ ಬಂದೆ ಈಗ್ಲೇ. ಶೀನಾ ಬೇಗ ಬಾ. ಏನಾಯ್ತು? ಮುಕುಲ್ ಏನಾಯ್ತು? ಮುಕುಲ್ ಏನಾಯ್ತು? ನೀರು ಕುಡಿಸಿ ಇವ್ನಿಗೆ. ಮುಕುಲ್ ಕಣ್ಬಿಡು. ಮುಕುಲ್ ಹೇಳು. ಇದೇನು ನನಗೇನು ಫೀಲ್ ಆಗ್ತಿಲ್ಲ. ಅಂದ್ರೆ ನನ್ನ ಕಾಲು ಮತ್ತೆ ಕೈ ಫೀಲ್ ಆಗ್ತಿಲ್ಲ. ಏನ್ ಮಾತಾಡ್ತಿದ್ಯಾ ಮುಕುಲ್? ಇರಿ, ಏನ್ ಹೇಳ್ತಿದ್ಯಾ ಮುಕುಲ್? ಎತ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗೋಣ. ಕಮಾನ್. ಮುಕುಲ್ ಅಣ್ಣ ಅಣ್ಣ ಮನ್ಸಿ ಮುಕುಲ್ ಮೇಲೆ ಇಷ್ಟೊಂದು ಪ್ರೆಷರ್ ಹಾಕ್ಬೇಡ. ಡಾಕ್ಟರ್ ಹೇಳಿದ್ದಾರೆ ಏನಂದ್ರು ಡಾಕ್ಟರ್? ಮುಕುಲಿಗೆ ಪ್ಯಾರಾಲಿಸಿಸ್ ಆಗಿದೆ. ಆದ್ರೆ ನೀನು ಹೆದರ್ಕೋಬೇಡ. ಡಾಕ್ಟರ್ ಹೇಳಿದ್ದಾರೆ ಇವನಿಗೆ ರೆಸ್ಟ್ ಕೇರ್ ಅವಶ್ಯಕತೆ ಇದೆ ಅಂತ. ಇವನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇವನು ಆದಷ್ಟು ಬೇಗ ಸರಿ ಹೋಗ್ತಾನೆ ಅಂತ. ಈಗ ನಾನು ಹೋಗ್ಬೇಕು. ನನ್ನ ಅವಶ್ಯಕತೆ ಬಿದ್ದರೆ ಕಾಲ್ ಮಾಡಿ ಬರ್ತೀನಿ. ನಿಂಗ್ ತುಂಬಾ ಅರ್ಜೆಂಟ್ ಅಲ್ವಾ ಪಾರ್ಟಿ ಮಾಡೋದಕ್ಕೆ? ನೋಡು ನಿನ್ನಿಂದಾಗಿ ನಮ್ಮ ಅಣ್ಣಂಗೆ ಏನಾಯ್ತು ಅಂತ. ಮಾನ್ಸಿ, ನೀವು ನನ್ನ ಜೊತೆ ಇದ್ದೀರಾ ತಾನೆ? ನಾನು ಬೇಗ ಸರಿ ಹೋಗ್ತೀನಿ. ನೀನು ಟೆನ್ಷನ್ ಆಗ್ಬೇಡ. ಶೀನಾ ಶೀನಾ ವಾಶ್ರೂಮ್ಗೆ ಹೋಗ್ಬೇಕು. ಅಯ್ಯೋ ನೀನ್ ಹೋಗು, ನಾನು ಮಲಗ್ಬೇಕು. ನಾನು ಹೇಗೆ ಹೋಗ್ಲಿ ಶೀನಾ? ಶೀನಾ ಪ್ಲೀಸ್ ಎಪ್ಸು. ನಾನು ಎದ್ದೇಳಲ್ಲ, ನೀನ್ ಹೋಗು, ಮಲಗ್ಬೇಕು ನಾನು. ಮುಕುಲ್ ಮುಕುಲ್ ಏನಿದು? ನಾನು ನಿನ್ನೆ ರಾತ್ರಿ ನಿನ್ನ ಎಬ್ಬಿಸ್ದೆ. ಇದನ್ನೆಲ್ಲ ಈಗ ನಾನೇ ಮಾಡ್ಬೇಕಾ? ಛೀ ಛ! ಏನ್ ಹಣೆ ಬರೋನೋ ನಂದು. ಎಂತ ಹಣೆ ಬರೋ ನಂದು. ಏನ್ ಮಾಡ್ತಿದ್ಯಾ ಶೀನಾ? ಅಯ್ಯೋ ಎದ್ದೇಳು. ಛೀ ದೇವ್ರೇ, ಇದೆಲ್ಲ ನನ್ನ ಕೈಲಿ ಆಗೋದಿಲ್ಲ. ನೀನು ಇವನ ಹೆಂಡತಿ, ಇದನ್ನೆಲ್ಲ ನೀನ್ ಮಾಡ್ದೆ ಇನ್ಯಾರು ಮಾಡ್ತಾರೆ? ಶೀನಾ ಎಲ್ಲಿಗೆ ಹೋಗ್ತಿದ್ಯಾ? ಕಾಜಲ್ನ ಪಾರ್ಟಿ. ಪಾರ್ಟಿಗ? ಆದ್ರೆ ಯಾಕೆ? ಯಾಕೆ ಅಂದ್ರೆ ಅಲ್ಲ, ನನ್ನ ಈ ತರ ಬಿಟ್ಟು. ಜೊತೆಲಿರ್ತೀನಿ ಅಂತ ಬರ್ಕೊಟ್ಟಿಲ್ಲ. ದುಡ್ಡೆಲ್ಲಿದೆ? ಅಲ್ಮಾರಲ್ಲಿ ನಿನ್ ಪರ್ಸು ಇಲ್ಲ, ದುಡ್ಡು ಇಲ್ಲ. ಅದು ಮಾನ್ಸಿ ಹತ್ರ ಇದೆ. ಏನು? ಮಾನ್ಸಿ ಹತ್ರ ನಿನ್ ಕಾರ್ಡ್ ಯಾಕಿದೆ? ದುಡ್ಡಿನ ರೆಸ್ಪಾನ್ಸಿಬಿಲಿಟಿ ಅವ್ಳು ತಗೊಂಡಿದ್ದಾಳೆ. ಹೌದಾ? ಅವಳ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಲು, ನೀನ್ ಕೊಟ್ಬಿಟ್ಟ? ಮುಕುಲ್, ನಾನ್ ನಿನ್ ಹೆಂಡತಿ, ನನಗ್ ದುಡ್ಡು ಕೊಡ್ಬೇಕಾಗಿತ್ತಲ್ವಾ? ಅವಳು ನನ್ನ ತಂಗಿ. ನೀನು ಅವಳ ಹತ್ರ ದುಡ್ಡು ಕೇಳಿದ್ರೆ ಏನಾಗ್ಬಿಡುತ್ತೆ? ಒಂದ್ಸಲ ಮತ್ತೆ ಯೋಚನೆ ಮಾಡು. ಪಾರ್ಟಿಗೆ ಹೋಗೋದು ಅವಶ್ಯಕತೆ ಇದೆಯಾ? ಲುಕ್ ಮುಕುಲ್,
ನಾನ್ ನಿನ್ಗೆ ಹೆಂಡತಿ ಕೆಲ್ಸದವಳಲ್ಲ. ನಿಮ್ ತಂಗಿ ದುಡ್ಡಿನ ಜವಾಬ್ದಾರಿ ತಗೊಂಡಿದ್ದಾಳಲ್ವಾ? ಸರಿ, ನಿನ್ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ಳಿ ಅವಳೆ. ನಿನ್ಗೋಸ್ಕರ ನಾನು ಇಡೀ ಲೈಫ್ನ ಹಾಳು ಮಾಡ್ಕೊಳಲ್ಲ. ನಾನು ಹೋಗ್ತಿದ್ದೀನಿ. ಏನಾಯ್ತು ಶೀನಾ ಅವರೇ, ತುಂಬ ಟೆನ್ಷನಲ್ಲಿದ್ದೀರಾ? ಗಂಡ ಬೆಡ್ಡಲ್ಲಿದ್ದಾನೆ, ಮನೇಲಿ ದುಡ್ಡೇ ಇಲ್ಲ. ಈಗ ಹೀಗಿರ್ದೆ ಇನ್ನೇನ್ ಮಾಡ್ಲಿ, ಬೇಜಾರಾಗ್ತಿದೆ. ನಾನಿದ್ದೀನಲ್ಲ, ಜೊತೆ ಸೇರಿಕೊಂಡು ಯೋಚನೆ ಮಾಡೋಣ. ನನಗೆ ಗೊತ್ತು ನಿಮಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ನನ್ನೆಲ್ಲ ನೋವನ್ನ ಅರ್ಥ ಮಾಡ್ಕೋತೀಯ. ಮುಕ್ಕುಲ್ ಜಾಗದಲ್ಲಿ ನೀನಿರ್ಬೇಕಾಗಿತ್ತು. ನನ್ಗಿನ್ನೂ ಬೇಕು. ಕೊಡು ಗ್ಲಾಸು, ತಗೊಂಬರ್ತೀನಿ ಈಗಲೇ. ಒಂದು ನಿಮಿಷ, ಇಲ್ಲಿ ಬೇಡ, ಒಳಗೆ ಹೋಗೋಣ. ನಡಿ. ಇದೇನು ದಂಧೆ ಮಾಡೋಳು ಅನ್ಕೊಂಡ್ಯಾ? ಆ ಥರ ಏನೂ ಇಲ್ಲ. ನಿನ್ನ ಪರಿಸ್ಥಿತಿ ಬೇರೆ ಸರಿ ಇಲ್ಲಲ್ಲ, ನನ್ನ ಕಡೆಯಿಂದ ಪ್ರೀತಿಯಿಂದ ಸುಮ್ಮನೆ ಕೊಡ್ತಾ ಇದ್ದೀನಿ, ಇಟ್ಕೋ. ಅದೇನೆಂದರೆ ದುಡ್ಡನ್ನ ಈ ರೀತಿ ಕೂಡ ಸಂಪಾದನೆ ಮಾಡ್ಬೋದು. ಏನ್ ಹೇಳ್ತಿದ್ಯಾ? ಇಷ್ಟೇ ಇಷ್ಟು ಮಾಡಿ ದುಡ್ಡು ಸಂಪಾದಿಸ್ತಾರ? ತುಂಬ ಸಂಪಾದನೆ ಮಾಡ್ತಾರೆ. ನಾನು ಸಂಪಾದಿಸ್ತೀನಿ. ನೀನು ಇದನ್ನ ಮಾಡಿ ಸಂಪಾದನೆ ಮಾಡ್ತೀಯಾ? ಹಾ, ಮತ್ತೆ ನೀನ್ ಹೇಳು ನಂಗೆ ಹೆಲ್ಪ್ ಮಾಡಲ್ಲ ಅಂತ. ನಾನು ಬೇರೆಯವ್ರ ಹೆಲ್ಪ್ ತಗೋತೀನಿ. ಅಯ್ಯೋ, ನಾನು ಇದೀನಲ್ಲ, ನಾನು ಹೆಲ್ಪ್ ಮಾಡಿಲ್ಲ ಅಂದರೆ ಇನ್ಯಾರು ಹೆಲ್ಪ್ ಮಾಡ್ತಾರೆ? ಆದರೆ ಜಾಗ ನಿಂದೆ ಆಗಿರಬೇಕು. ಅದು ಜಾಗ ಎಲ್ಲಿಂದ ತರೋದು? ಇಲ್ಲ ಅಂದರೆ ಹೋಟೆಲ್ಗೆ ಹೋಗ್ಬೇಕಾಗುತ್ತೆ. ಓಕೆನಾ ನಿನಗೆ? ಇಲ್ಲ ಇಲ್ಲ, ಅಲ್ಲಿ ಯಾರಾದರೂ ನೋಡ್ತಾರೆ. ಬೇಡವೇ ಬೇಡ. ಅಶೋಕ್, ಜಾಗ ಸಿಕ್ತು. ಎಲ್ಲಿ? ನನ್ನ ಮನೇಲಿ. ಮನೆಯಲ್ಲ? ಇಲ್ಲಿ ನೋಡು, ಮುಕುಲ್ಲಂತೂ ನಡೆಯೋಕ್ಕೆ ಆಗಲ್ಲ, ಅವನಿಗೇನು ಗೊತ್ತಾಗೋದಿಲ್ಲ. ಮತ್ತೆ ಮಾನ್ಸಿ ಅವಳು ಮನೇಲಿರೋದೇ ಇಲ್ವಲ್ಲ. ಟೈಮ್ ಸಿಗುತ್ತೆ. ಒಳ್ಳೆ ಐಡಿಯಾ. ಖಂಡಿತ. ಮನುಷ್ಯನ ಬೇಕುಗಳು ಯಾವತ್ತೂ ಕಡಿಮೆ ಆಗಲ್ಲ. ಮತ್ತೆ ಅವ್ರಿಗೆ ಬೇಕಾಗಿರೋದೆಲ್ಲ ಅವ್ರ ಕೈಲಿ ಏನೇನು ಮಾಡಿಸುತ್ತೆ. ಇದನ್ನ ಅಳಿಯೋದು ತುಂಬಾನೇ ಕಷ್ಟ. ಶೀನಾ ಜೊತೆನೂ ಹೀಗೆ ಆಗಿದ್ದು. ಇದ್ದಕ್ಕಿದ್ದ ಹಾಗೆ ಅವಳ ಜೀವನದಲ್ಲಿ ತುಂಬಾ ಬದಲಾವಣೆ ಆಯ್ತು. ಅದರಲ್ಲಿ ಅವಳು ಮುಳುಗ್ ಹೋಗ್ತಾ ಇದ್ಲು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರೋದು ತುಂಬಾನೇ ಮುಖ್ಯ. ಆದ್ರೆ ಶೀನಾ ಮೇಲೆ ಅವಳ ಆಸೆಗಳು ಹೇಗೆ ಆವರಿಸ್ಕೊಂಡ್ವು ಅಂದ್ರೆ ಅವಳು ಯೋಚನೆ ಮಾಡೋ ರೀತಿನೇ ಮುಗ್ದೋಗಿತ್ತು. ದುಡ್ಡಿನ ನಶೆ ಅವಳ ಮೇಲೆ ಯಾವ ರೀತಿ ಇತ್ತು ಅಂದ್ರೆ ಅವಳು ಅವಳ ದೇಹನೇ ಮಾರೋದಕ್ಕೆ ತಯಾರಾಗ್ಬಿಡ್ತಾಳೆ.
ಏನು ಶೀನಾ ತರದ ಹೆಂಗಸರಿಗೆ ಹೀಗೆಲ್ಲ ಮಾಡೋದು ಕಷ್ಟನಾ? ಅದೇ ಇನ್ನೊಂದ್ ಕಡೆ ಮುಕುಲ್ ಮನೆ ಜವಾಬ್ದಾರಿ ಮಾನ್ಸಿ ಕೈಯಲ್ಲಿ ಕೊಟ್ಟು ಇದೆಲ್ಲ ಸರಿಯಾಗಿತ್ತಾ? ಇಲ್ಲ ಮುಕುಲ್ಗೆ ಅವನ ಹೆಂಡತಿ ಮಾಡ್ತಿದ್ದಿದ್ದು ಮುಂಚೆಯಿಂದಾನೇ ಗೊತ್ತಿತ್ತಾ? ಕಡೆಗೆ ಇದು ಏನಾಗುತ್ತೆ? ಶೀನಾ ಮತ್ತೆ ಮುಕುಲ್ನ ಜೀವನ. ನಮಸ್ಕಾರ, ನಾನು ಸುಧಾ ಚಂದ್ರ. ಮತ್ತೆ ಇವತ್ತಿನ ಕ್ರೈಮ್ ಅಲರ್ಟ್ನ ಕಥೆ ಅಂತ ಸಂಬಂಧಗಳನ್ನ ಎತ್ತಿ ಹಿಡಿಯತ್ತೆ. ಏನು ಸಂಬಂಧಗಳು ದುಡ್ಡು ಮತ್ತೆ ಇಷ್ಟಗಳ ಮಧ್ಯೆ ತುಂಬಾನೇ ಚಿಕ್ಕದನ್ಸುತ್ತಾ? ಬನ್ನಿ ನೋಡೋಣ. ನೋಡು ಡಾರ್ಲಿಂಗ್, ನಿನ್ನ ಮನೆ ಅಂತೂ ಬಂದ್ಬಿಡ್ತು. ನನಗೆ ನಿನ್ನ ಬಿಟ್ಟು ಹೋಗಿ ಮನಸ್ಸೇ ಆಗ್ತಾ ಇಲ್ಲ. ನಾನು ಅಂಥವಳೆ ತಾನೇ, ಏನೂ ಪರವಾಗಿಲ್ಲ. ನಾಳೆ ಮತ್ತೆ ಸಿಗೋಣ. ಓ, ಇಲ್ಲೇನ್ ಮಾಡ್ತಿದ್ಯಾ? ಯಾರು ನಿನ್ನ ಕರೆದಿದ್ದು? ಮತ್ತೆ ಇಲ್ಲೇನ್ ನಡೀತಾ ಇದೆ? ನನ್ನನ್ನ ಮಾನ್ಸಿ ಮ್ಯಾಮೇ ಇರೋಕ್ ಹೇಳಿದ್ದು, ಮುಕುಲ್ ಸರ್ನ ನೋಡ್ಕೊಳ್ಳೋದಕ್ಕೆ. ಓ, ಜರ್ಗು. ನೋಡ್ಕೊಳ್ಳೋದಾ? ಏನ್ ಮಾಡ್ತಿದ್ಯಾ ಶೀನಾ? ನಿನ್ನ ಅವಳು ಮುಟ್ತಿದ್ದಾಗ ತುಂಬಾನೇ ಮಜಾ ಬರ್ತಿತ್ತು. ನಾನ್ ಮುಟ್ಟಿದ್ರೆ ಕೋಪ ಬರ್ತಿದ್ಯಾ? ಮತ್ತೆ ನೀನೇನ್ ಹೇಳ್ತಿದ್ದೆ? ಬಿಡು, ನಿನ್ನ ಮಾನ್ಸಿ ಅವ್ರಿಟ್ರಾ? ಸರಿ, ಮಾನ್ಸಿ ಮೇಡಮ್ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ರು. ಅಟ್ಲೀಸ್ಟ್ ನನ್ನ ಜವಾಬ್ದಾರಿ ಆದ್ರೂ ಮುಗೀತು. ನೀನಂತೂ ತುಂಬಾ ಹೀಟಲ್ಲಿದ್ಯಾ. ಏನಾಯ್ತು? ನಿನ್ ಫೋಟೋ ನೋಡೋಂತೂ ತುಂಬಾ ಜನ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಕಸ್ಟಮರ್ ಲೈನ್ ಹಚ್ಬಿಟ್ಟಿದ್ದಾರೆ. ನಾಳೆ ರೆಡಿ ಇರು. ಈಗ್ಲೇ ಬೇಡ. ಈ ಮಾನ್ಸಿ ಇದ್ದಾಳಲ್ಲ, ಮನೇಲಿ ಒಬ್ಬ ನರ್ಸ್ನ ಕರ್ಕೊಂಬಂದಿದ್ದಾಳೆ. ಮೊದಲು ಅವಳನ್ನ ಹೊರಗೆ ಕಳಿಸ್ಬೇಕು. ಬೇಗ ಮಾಡು, ಅವ್ರು ಜಾಸ್ತಿ ವೇಟ್ ಮಾಡೋದಿಲ್ಲ. ಈ ನರ್ಸ್ಗೆ ಏನಾದರೂ ಮಾಡಬೇಕಲ್ಲ. ಔಷಧಿ ಕೆಲಸ ಮಾಡಿದೆ ಅನ್ಸುತ್ತೆ. ಈಗ ಮಜಾ ಬರುತ್ತೆ. ಮುಕ್ಕು
ಮುಕುಲ್ ಮುಕುಲ್ ಮಾನ್ಸಿ ಮುಕುಲ್ಗೆ ಏನಾಯ್ತು? ಅದಕ್ಕೆ ಅದು ಅಣ್ಣಂಗೆ ತುಂಬಾ ವಾಮಿಟಿಂಗ್ ಆಗ್ತಿತ್ತು, ಉಸಿರಾಡೋದಕ್ಕೆ ತುಂಬಾ ತೊಂದರೆ ಆಗ್ತಿತ್ತು. ಆದ್ರೆ ಈ ನರ್ಸ್ ಇವಳಂತೂ ಇಲ್ಲಿದ್ಲಲ್ಲ. ಡಾಕ್ಟರ್ ಏನ್ ಹೇಳಿದಾರೋ ಅದೇ ಮೆಡಿಸನ್ ಕೊಟ್ಟಿದ್ದೀನಿ ನಾನು. ಛೀ, ಎಕ್ಸ್ಪೈರ್ಡ್ ಮೆಡಿಸಿನ್. ಮಾನ್ಸಿ ಇಲ್ಲಿ ನೋಡು. ಮ್ಯಾಮ್, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾವುದೇ ಮೆಡಿಸನ್ ಕೊಟ್ಟರು ಚೆಕ್ ಮಾಡಿ ಕೊಡ್ತೀನಿ. ಮೆಡಿಸನ್ ನೀನ್ ತಂದಿದ್ಯಾ ಅಂದ್ಮೇಲೆ ನಿನಗೆ ತಾನೇ ಗೊತ್ತಿರ್ಬೇಕು ಅದ್ ಯಾವ ತರ ಮೆಡಿಸನ್ ಅಂತ. ಎಂತ ಗಬ್ಬು ವಾಸನೆ ಬರ್ತಿದೆ ಅದ್ರಿಂದ. ನಿಜ ಹೇಳು, ನೀನ್ ನನ್ ಗಂಡನ ಕೊಲ್ಬೇಕು ಅಂತ ಇದ್ದೆ ತಾನೆ? ಇಲ್ಲ ಮ್ಯಾಮ್, ನಾನು ಸರಿಯಾದ ಮೆಡಿಸನ್ನೇ ಕೊಟ್ಟಿದ್ದೀನಿ. ನೀನ್ ಹೊರಡಿಲಿಂದ. ಮ್ಯಾಮ್, ಹೇಳೋದ್ನ ಕೇಳಿ. ಮ್ಯಾಮ್ಗೆ ಸರಿಯಾಗಿ ಹೇಳ್ತಿದ್ದಾರೆ. ಇನ್ ರಿಸ್ಕ್ ತಗೊಳಕ್ಕಾಗಲ್ಲ. ಇವಾಗ್ಲೇ ಹೊರಟೋಗು ನಮ್ಮ ಮನೆಯಿಂದ. ಮ್ಯಾಮ್, ಮಾತ್ ಕೇಳಿಸ್ಕೊಳ್ಳಿ. ನಿನ್ ಶೀನಾ ನಿನ್ ಜೊತೆ ಇದ್ದಾಳೆ, ಏನೂ ಆಗೋದಿಲ್ಲ. ನೋಡ್ದ ನೀನು, ಅಣ್ಣ ಅದ್ಕೆ ಜೊತೆಲಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ನಡಿ, ಅಣ್ಣನ ಅದ್ಕೆ ಚೆನ್ನಾಗಿ ನೋಡ್ಕೊಂತಾರೆ. ಅದೇನೋ ಸರಿ. ಕಮಲ್, ಮಾನ್ಸಿ, ನಿಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆನಿವರ್ಸರಿ. ನೀವಿಬ್ರು ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬನ್ನಿ. ಮುಕುಲ ಬಿಟ್ಟು ಇಲ್ಲ, ನಾನ್ ನೋಡ್ಕೋತೀನಿ. ನೀವಿಬ್ರು ಹೋಗಿ, ನನಗೆ ಫೀಲಿಂಗ್ ಬೆಟರ್. ಶೀನಾ ಇದ್ದಾಳಲ್ಲ ಇಲ್ಲಿ, ಏನಾದರೂ ಆದರೆ ಅವಳು ನಿಂಗೆ ಫೋನ್ ಮಾಡ್ತಾಳೆ. ನೀನ್ ಹುಷಾರು. ಅದಕ್ಕೆ ನಾನು ಹೋಗಿ ಬರ್ತೀನಿ. ನೀನ್ ಹೋಗು. ಹಾ, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಫೈನಲಿ ನನ್ನ ಶೀನಾ ನನಗೆ ವಾಪಸ್ ಸಿಕ್ಕಿದ್ಲು. ಈಗ ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ. ಗೊತ್ತು ಶೀನಾ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನಾನು ಯಾವತ್ತು ಹುಷಾರಾದ್ನೋ ನೋಡು, ನಾನು ನಿಂಗೆ ಏನೆಲ್ಲ ಮಾಡ್ತೀನಿ ಅಂತ. ನಾನು ನಿನ್ನ ತುಂಬ ರೇಗಿಸ್ತೀನಲ್ವಾ? ಹಾಗೆಲ್ಲ ಏನೂ ಇಲ್ಲ. ಊಟ ಆಯ್ತಲ್ಲ, ಈಗ ಮಲ್ಕೋ. ಈಗ ಮಲ್ಗಿಲ್ಲ ಅಂದ್ರೆ ನಾನೇ ರೇಗಿಸ್ತೀನಿ. ನೋಡು, ಟೈಮ್ ಎಷ್ಟಾಯ್ತು, ಸುಮ್ಮನೆ ಮಲ್ಕೋ. ಹಾ, ಒಳಗಡೆ ಬಾ. ಏನು, ಮೂರ್ ಜನನಾ? ನಾನು ಹೇಳಿದ್ನಲ್ವಾ, ನಿನ್ನ ಫೋಟೋ ನೋಡಿ ಹುಚ್ಚರಾಗ್ಬಿಟ್ಟಿದ್ದಾರೆ. ಬಿಡೋದಕ್ಕೆ ರೆಡಿನೇ ಇಲ್ಲ. ಅದು ಸರಿ, ಆದರೆ ದುಡ್ಡು ದುಡ್ಡು ಒಬ್ಬೊಬ್ರು ಕೂಡ 50,000 ಕೊಡಕ್ಕೆ ರೆಡಿ ಇದ್ದಾರೆ. ಮತ್ತೇನು ಬೇಕು? 50,000? ಚೇಸ್. ಚಿಯರ್ಸ್. ನಡೀರಿ. ಪ್ರತಾಪ್, ಡಾರ್ಲಿಂಗ್, ನಿನ್ ಬೆಲೆ ಎಷ್ಟಿದೆ ಅಂದ್ರೆ ಕಡಿಮೆ ಕೊಡ್ತೀನಿ ಅಂತ ನನಗೆ ಬೇಜಾರಾಗುತ್ತೆ. ನಿಮ್ಗೇನಾದ್ರೂ ಗೊತ್ತಿದ್ದಿದ್ರೆ ಹಾಗಿದ್ರೆ ಸ್ವಲ್ಪ ಡಿಲೇ ಮಾಡಿ. ಮುಂದಿನ ಸತಿ ಎಷ್ಟು ಕೊಡ್ತೀನಿ ಅಂದ್ರೆ ಊಹಿಸ್ಕೊಳಕ್ಕೂ ಆಗೋದಿಲ್ಲ. ಟೈಮ್ ಅಪ್.
ಭಾಗ ತಗೋ. ಇದರ ಅವಶ್ಯಕತೆ ನನಗಿಲ್ಲ. ಇದಕ್ಕಿಂತ ಬೇರೆ ಏನಾದರೂ ಕೊಡ್ಬೋದಲ್ಲ? ಮುಕುಲ್ ಎದ್ರು. ನಡೀರಿ ನಡೀರಿ. ಇಲ್ಲಿ ಕೇಳು, ನೀನು ಓಡ್ ಹೋಗು, ಮತ್ತೆ ನಾನು ಬಾಗಲ್ ಮುಚ್ತೀನಿ. ಹಾ, ಹೋಗು. ಶೀನಾ, ಏನಾದರೂ ಬೇಕಾ? ಅವರೆಲ್ಲ ಯಾರು? ಅವ್ರು ನನ್ನ ಸ್ನೇಹಿತರು. ಆಕ್ಚುಲಿ ಪಾರ್ಟಿಗೆ ಹೋಗಕ್ಕೆ ನನ್ಗೆ ಮೂಡೇ ಇರಲಿಲ್ಲ. ಅವರು ಮನೆಗೆ ನಾನೇನು ಬಂದ್ರು. ಹುಚ್ಚನಾ? ನನಗೆಲ್ಲ ಗೊತ್ತು ಯಾವ ಪಾರ್ಟಿ ನಡೀತಾ ಇತ್ತು ಅಂತ. ಯಾವ ಪಾರ್ಟಿ? ಶೀನಾ, ನೀನ್ ಇಷ್ಟೊಂದು ಹಾಳಾಗಿದ್ಯಾ? ಇದು ನನ್ನ ಮನೆ, ಧರ್ಮಛತ್ರ ಅಲ್ಲ. ನಾನು ಪ್ಯಾರಲೈಸ್ಡ್. ಅರ್ಥ ಆಗದಿರೋದಕ್ಕೆ ನನ್ನ ಬುದ್ಧಿಯೇ ನೀನು ನಿಂತಿಲ್ಲ. ನಿನ್ ಚಟಕ್ಕೋಸ್ಕರ ನಾಚಿಕೆ ಗೆಟ್ಟೋಡ್ತಾರ ಆಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಿನ್ನ ಅಹಂಕಾರ ನಿನ್ನ ಹತ್ರನೇ ಇಟ್ಕೋ. ನಿನ್ನ ಕೈಯಲ್ಲಂತೂ ಏನು ಸಾಧ್ಯ ಇಲ್ಲ. ದೊಡ್ಡದಾಗಿ ಬಂದ್ರು ನನ್ನನ್ನು ಬೆರಳು ತೋರಿಸೋದಕ್ಕೆ. ನಂದು ಮನೆ ಇದೆ. ನನ್ಗೆ ಹೇಗೆ ಅನ್ಸುತ್ತೋ ಹಾಗೆ ನಾನು ಇರ್ತೀನಿ. ಶೀನಾ, ಇದು ಸರಿಯಲ್ಲ. ಶೀನಾ, ಅದು ನೀನ್ ನನಗೆ ಏನು ಮಾಡ್ಕೊಳಕ್ಕಾಗಲ್ಲ. ಓ, ನನ್ನ ಮಗುಗೆ ಉಸಿರೇಳ್ಕೊಳಕ್ಕಾಗ್ತಿಲ್ವಾ? ಬೇಜಾರಾಗ್ತಿದ್ಯಾ? ನಾನು ಹಾಕ್ಲಾ? ಬೇಕಾ ಬೇಕಾ ತಗೋ. ಶೀನಾ, 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 ಕಮಲ್ ಮತ್ತೆ ಮಾನ್ಸಿ ಬರ್ತಿದ್ದಾರೆ. ಶೀನಾ, ನಿನ್ ಆಟ ಶುರು. ನಿಜವಾಗ್ಲೂ ಅದ್ಕೆಗೆ ಅಣ್ಣನ್ ಕಂಡ್ರೆ ತುಂಬಾನೇ ಪ್ರೀತಿ ಇದೆ. ನಡಿ, ಅಣ್ಣನ ಅವ್ರು ಚೆನ್ನಾಗೇ ನೋಡ್ಕೊಂತಾರೆ. ನಾ ಹೋಗೋಣ. ಅಯ್ಯೋ ಅದಕ್ಕೆ ಸಾರಿ, ನಾವು ಬರೋದು ಲೇಟ್ ಆಯ್ತು. ನಾವಂತೂ ಅಣ್ಣನ್ ನೋಡೋದಕ್ಕೋಸ್ಕರನೇ ಬಂದ್ವಿ. ಅಯ್ಯೋ ಹಾಗೆಲ್ಲ ಏನಿಲ್ಲ. ನಾನು ಹೇಗಿದ್ರು ಎದ್ದೇಳ್ಬೇಕು. ಮುಕುಲ್ಗೆ ಔಷಧಿ ಕೊಡೋ ಟೈಮ್ ಆಯ್ತು. ಮುಕುಲ್, ಎದ್ದೇಳು, ಔಷಧಿ ತಗೋಬೇಕು ನೀನು. ಮುಕುಲ್, ಮುಕುಲ್ ಎದ್ದೇಳು. ಅಯ್ಯೋ, ನಿನ್ ಮೆಡಿಸಿನ್ ತಗೊಳ್ಬೇಕು, ಎದ್ದೇಳು. ಅಣ್ಣ, ಅಣ್ಣ ಎದ್ದೇಳು. ಮುಕುಲ್, ಅಣ್ಣ ಎದ್ದೇಳು. ಅಣ್ಣ, ಮುಕುಲ್ ಎದ್ದೇಳು. ಅಣ್ಣ, ಅಣ್ಣ, ನೀನ್ ನೋಡು ನಮ್ಮ ಅಣ್ಣಂಗೆ ಏನಾಯ್ತು ಅಂತ. ಅಣ್ಣ, ಇಲ್ಲಿ ನೋಡಿ, ರಾತ್ರಿವರೆಗೂ ಚೆನ್ನಾಗಿದ್ರು. ಇವ್ರು ಉಸಿರಾಡ್ತಾ ಇಲ್ಲ. ಇಷ್ಟೊತ್ತು ಚೆನ್ನಾಗಿದ್ರು. ಅಣ್ಣ, ಅದು ಅದು ನಾನು ಹೇಳಿದ್ನಲ್ಲ, ಆ ನರ್ಸೆ ಏನೋ ಮಾಡಿರ್ತಾಳೆ. ನನ್ ಮುಕುಲ್ ಹೊರಟೋಗ್ಬಿಟ್ಟ. ಮುಕುಲ್, ಹೇಳು ಪ್ಲೀಸ್ ಎದ್ದೇಳು. ಅಣ್ಣ, ಮುಕುಲ್, ಮುಕುಲ್ ಎದ್ದೇಳು. ಕಡೆಗೂ ಶೀನಾ ಕೆಟ್ಟ ಕೆಲ್ಸದ ಹಾದಿಯಲ್ಲಿ ಬಂದೇ ಬಿಟ್ಲು. ಅದು ಹೇಳ್ತಾರಲ್ಲ, ಕೆಟ್ಟ ಕೆಲ್ಸ ಮನುಷ್ಯನ ಯಾವತ್ತೂ ಕೆಟ್ಟ ಕಡೆನೆ ಕರ್ಕೊಂಡು ಹೋಗುತ್ತೆ. ಶೀನಾ ಜೊತೆನೂ ಹೀಗೆ ಆಗಿದ್ದು.
ಅವಳು ಮುಕುಲ್ನ ಕೊಂದುಬಿಟ್ಲು. ಯಾಕೆಂದ್ರೆ ಅವಳ ದೇಹ ಮಾರಾಟದ ಕೆಲಸದಲ್ಲಿ ಅಡೆತಡೆ ಬೇಡ ಅಂತ. ದುಡ್ಡು ಶೀನಾ ತಲೆನ ಕೆಡಿಸ್ಬಿಟ್ಟಿತ್ತು. ಅವಳ ಮನೇಲಿ ಒಂದ್ ಸಾವಾಗಿತ್ತು. ಆದ್ರೆ ಈಗೇನು? ಏನು ಶೀನಾ ಇಲ್ಲಿಗೆ ನಿಲ್ಲಿಸ್ತಾಳಾ ಅಥವಾ ಇನ್ನೂ ಏನಾದ್ರೂ ಭಯಾನಕ ಸತ್ಯ ಹೊರಬೀಳತ್ತಾ? ನನ್ ಮುಕುಲ್ ನಮಸ್ತೆ ಸೀನಾ ಅವರೇ. ತುಂಬಾ ಅಳ್ಬೇಡಿ, ಸುಮ್ಮನಿರಿ. ಎಲ್ರ ಮುಂದೆ ಬಂದು ಏನ್ ಮಾತಾಡ್ತಾ ಇದ್ಯಾ? ಹೋಗು ಇಲ್ಲಿಂದ. ನನ್ ಮುಕುಲ್ ಎಲ್ ಹೊಟ್ಟೋದ? ನನ್ ಮುಕುಲ್ ನೋಡಿ. ಶೀನಾ ಅವರೇ ನಮಸ್ತೆ. ತುಂಬ ಬೇಜಾರಾಯಿತು ಮುಕುಲ್ ಅವ್ರ ಬಗ್ಗೆ ಕೇಳಿ. ಅದಕ್ಕೆ ಏನಾಯ್ತು? ಅದಕ್ಕೆ ಗೊತ್ತಿಲ್ಲ, ತಲೆ ತುಂಬಾ ನೋವ್ತಾ ಇದೆ. ನೀವು ಹೋಗಿ ರೆಸ್ಟ್ ಮಾಡಿ. ಸಮಾಧಾನ ಮಾಡ್ಕೋ. ಮಾನ್ಸಿ, 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 ಸುಮ್ನೆ ಇರು ಮಾನ್ಸಿ. ಇಲ್ಲಿ ನೋಡು, ನಾನೇನ್ ಅತ್ಗೆ ತಾನೆ, ಅಮ್ಮನ್ ತರ ಅಲ್ವಾ? ಸುಮ್ನೆ ಇರು, ನಾನಿದ್ದೀನಲ್ಲ ನಿನ್ಗೆ. ಸುಮ್ನೆ ಇರು. ಮಾನ್ಸಿ, ನೀನ್ ಎದ್ಬಿಟ್ಯಾ? ಈಗ ಹೇಗಿದ್ಯಾ? ಹಾಂ, ಪರವಾಗಿಲ್ಲ. ಐ ಆಮ್ ಸಾರಿ ಅದಕ್ಕೆ. ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ನಿಮ್ಮನ್ನು ತುಂಬ ತಪ್ಪು ತಿಳ್ಕೊಂಡಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ಇನ್ನು ಮುಂದೆ ಆ ಥರದ್ದು ಆಗಲ್ಲ. ಅರೆ, ಹಾಗೆಲ್ಲ ಏನಿಲ್ಲ. ನೀನು ಸುಮ್ಮನಿರು. ಮಾನ್ಸಿ, ಜ್ಯೂಸ್ ಕುಡಿತ್ಯಾ? ತಗೊಂಡ್ ಬರ್ಲಾ? ಸರಿ, ಇವಾಗಲೇ ತಂದೆ. ಮಾನ್ಸಿ, ತಗೋ. ಗುಡ್ ಗರ್ಲ್. ಸರಿ, ನೀನೀಗ ಮೇಲ್ ಹೋಗಿ ಮಲ್ಕೋ. ಸರಿ. ಅಶೋಕ್. ಹಲೋ ಅದಕ್ಕೆ. ಏನಾಯ್ತು ಅದಕ್ಕೆ? ನೀನು ಏನಾಯ್ತು ಅದಕ್ಕೆ? ನನ್ನ ನೋಡಿ ಯಾಕೆ ಹೆದರ್ಕೊಂಡ್ರಿ? ಇನ್ಯಾರಾದ್ರೂ ಬರೋರಿದ್ರಾ? ಇಲ್ಲ ಇಲ್ಲ ಇಲ್ಲ, ಅದು ನಾನು ಏನೋ ಯೋಚಿಸ್ತಾ ಇದ್ದೆ. ಹಾಂ, ಇವನೆಲ್ಲಿಂದ ಬಂದ? ಈಗ ಅಶೋಕ್ನ ಬರಬೇಡ ಅಂತ ಹೇಳಬೇಕು.
ಅಶೋಕ್ ಇಲ್ಲಿ ಕೇಳು, ಇವತ್ತಿನ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು. ಅಯ್ಯೋ ಆ ಕಮಲ್ ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದಿದ್ದಾನೆ. ಆಮೇಲೆ ಹಲೋ ಅದಕ್ಕೆ ನೀವು ಯಾರ ಹತ್ರ ಮಾತಾಡ್ತಿದ್ರಿ ಅದಕ್ಕೆ? ಇಲ್ವಲ್ಲ, ಫೋನ್ ಯಾರಿಗೆ ಮಾಡ್ತಿದ್ದೆ? ಯಾರಿಗೂ ಇಲ್ವಲ್ಲ. ಯಾಕೆ, ನಿಂಗೇನಾದ್ರೂ ಕೆಲಸ ಇತ್ತಾ? ಹೌದು ಅದಕ್ಕೆ, ಕೆಲಸಕ್ಕೋಸ್ಕರನೇ ಬಂದಿರೋದು. ಏನಂದ್ರೆ ಅಶೋಕ್ ನನ್ನನ್ನ ಕಳಿಸ್ದ. ಅವನೇ ಅಲ್ವಾ ನಿಮ್ಮ ಬ್ರೋಕರ್? ದುಡ್ಡು ನನ್ನ ಹತ್ರನೂ ದುಡ್ಡ? ಬಿಸ್ನೆಸ್ ಅಲ್ಲಿ ಯಾವ ಸಂಬಂಧನೂ ಇಲ್ಲ. ಮಾನ್ಸಿ ಹತ್ರ ಫ್ರೀಯಾಗಿ ಹೋಗು, ಇಲ್ಲಂತೂ ನೀನ್ ಕೊಡ್ಬೇಕು. ನಾನು ಕೊಡ್ಲಿಲ್ಲ ಅಂದ್ರೆ? ನೀನ್ ಅಷ್ಟೊಂದು ಪೆದ್ದ ಅಂತ ನನಗನ್ಸ್ತಿಲ್ಲ. ಮತ್ತೆ ಹಾಗೇನಿದ್ರೆ ಮಾನ್ಸಿ ಜೊತೆ ನೀನೇನ್ ಕನ್ಸ್ಕೊಂಡಿದ್ಯಲ್ಲ ಎಲ್ಲಾನು ಮುಗಿಸ್ಬಿಡ್ತೀನಿ. ಅರ್ಥ ಆಯ್ತಾ? ನಿಮ್ ಹತ್ರ ನಾನು ವಾಪಸ್ ಬರ್ಬೇಕು ಅದ್ಗೆ. ಕಮಲ್, ನೀನು ಅದ್ಕೆ ರೂಮಲ್ಲಿ ಏನ್ ಮಾಡ್ತಿದ್ದೆ? ಅದು ನಾನು ಅದ್ಗೆ ನೋಡಕ್ಕೆ ಅಂತ ಬಂದಿದ್ದೆ. ನೀನ್ ಮಾತಾಡ್ಸೋಣ ಅಂತ ಬಂದೆ. ನೀನ್ ಮಲ್ಗಿದ್ದೆ ಅಂತ ನಿನಗೆ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅನಿಸ್ತು, ಅದಕ್ಕೆ. ಅಲ್ವಾ ಅದ್ಕೆ? ಹಾ, ನೀವಿಬ್ರು ಕೂತ್ಕೊಳ್ಳಿ, ನಾನು ಟೀ ತಗೊಂಡು ಬರ್ತೀನಿ. ಹಾ, ಬಾ ಮನ್ಸಿ, ನಡಿ. ಇವಳಂತೂ ಹೊರಗೆ ಹೋಗೋ ಹೆಸರೇ ಎತ್ತಾ ಇಲ್ಲ. ಏನ್ ಮಾಡೋದೀಗ? ಅದ್ಕೆ ನಾನು ಮಲ್ಗಕ್ಕೆ ಹೋಗ್ತೀನಿ. ಹಲೋ ಅಶೋಕ್, ಹೋಗು, ಬೇಗ ಹೋಗು. ಅದ್ಕೆ ಯಾರದು? ಯಾರೂ ಇಲ್ಲ. ಇಲ್ಲ, ನಾನು ಯಾರೋ ಹೋಗದ್ ನೋಡುದ್ನಲ್ಲ. ಅಯ್ಯೋ ಇಲ್ಲ, ನಿನ್ಗೆ ಹಾಗನ್ಸಿರುತ್ತೆ. ನಾನು ಮಲಗ್ತೀನಿ. ಹಲೋ ಅಶೋಕ್, ಅಯ್ಯೋ ಸದ್ಯ ನಾನು ಸಿಕ್ಕಾಕೊಳ್ಳಿಲ್ಲ. ಏನಾಯ್ತು? ಮಾನ್ಸಿ ನೋಡಿದ್ಲಾ? ಹಾಗೆ ಅನ್ಕೋ. ಹೇಗೋ ಸೇವ್ ಆಗ್ಬಿಟ್ಟೆ. ಅದೇಗಾಗತ್ತೆ? ಈಗ ಏನ್ ಮಾಡ್ತೀನಿ ನೀನು? ಈ ಮಾನ್ಸಿಗೆ ಏನಾದ್ರೂ ಮಾಡ್ಬೇಕು. ನನ್ ದಾರಿಗೆ ದೊಡ್ಡ ಮುಳ್ಳಿವಳು. ಇವಳು ಹೋದ್ರೆ ನನ್ ದಾರಿ ಕ್ಲಿಯರ್. ಬಿಸ್ನೆಸ್ ಕೂಡ ನಡೀತಾನೆ ಇರುತ್ತೆ, ಮತ್ತೆ ಪೂರ್ತಿ ಪ್ರಾಪರ್ಟಿ ನನ್ನ ಹೆಸರಿಗೆ. ಪೂರ್ತಿ ಫ್ರೀಡಮ್ ಸಿಗುತ್ತೆ. ಅದೆಲ್ಲ ಓಕೆ. ಇವಾಗ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇವಳ ಅಣ್ಣನ್ ತರ ಇವಳನ್ನು ಅಲ್ಲೇ ಕಳಿಸ್ಬಿಡೋಣ. ಓಕೆ. ಹಲೋ ಕಮಲ್, ನಮ್ಮ ಅದ್ಕೆ ಯಾಕೋ ಏನೋ ತಪ್ಪು ಮಾಡ್ತಿದ್ದಾರೆ. ಏನ್ ಮಾಡ್ತೀಯಾಳೆ? ನಾನು ಅವ್ರನ್ನ ಯಾರ ಜೊತೆಲೂ ನೋಡ್ದೆ, ಅವ್ರ ಅದನ್ನ ಒಪ್ಕೊಂತಿಲ್ಲ. ಏನ್ ಮಾತಾಡ್ತಾ ಇದ್ಯಾ? ಯಾರ ಜೊತೆ ನೋಡ್ದೆ ನೀನು? ನನ್ಗೂ ಗೊತ್ತಿಲ್ಲ, ಯಾರೋ ಒಬ್ಬ ಗಂಡ್ಸು. ನಾನ್ ಕೇಳ್ದೆ ಯಾರು ಅಂತ, ಆದ್ರೆ ಅವರು ಮಾತೇ ಚೇಂಜ್ ಮಾಡ್ಬಿಟ್ರು. ನನ್ಗೆ ಇನ್ನೂ ಅನುಮಾನ ಜಾಸ್ತಿ ಆಗ್ತಿದೆ. ಬರೀ ನೀನ್ ನನ್ ಜೊತೆ ಇದ್ರೆ ಸಾಕು, ಮಿಕ್ಕಿದ ವಿಷಯನ ನಾನ್ ನೋಡ್ಕೊಂತೀನಿ. ಸರಿ, ನಾನು ಬರ್ತೀನಿ.
ಅದಕ್ಕೆ ನಾನು ಹೋಗ್ತಿದ್ದೀನಿ, ಬರೋದು ಸಂಜೆ ಆಗತ್ತೆ. ಸರಿ, ಹೋಗು. ಹಲೋ ಅಶೋಕ್, ಇದೇನ್ ನಡೀತಿದೆ ಇಲ್ಲಿ? ಅವನ್ ಜೊತೆ ಏನ್ ಮಾಡ್ತಿದ್ದೆ ನೀನು? ಏನೂ ಇಲ್ಲ. ದಂಧೆನ ನಡೆಸ್ತಿದ್ಯಾ ನಮ್ಮನೇಲಿ? ನಿನ್ನನ್ನ ಜೈಲಿಗೆ ಕಳಿಸ್ತೀನಿ. ನಮ್ಮ ಅಣ್ಣ ಸತ್ತು ಇನ್ನು 4 ದಿನ ಆಗಿಲ್ಲ ಅಂತದ್ರಲ್ಲಿ ನೀನು ಛೀ. ಮುಗೀತಾ ನಿಂದು? ಒಳ್ಳೇದಾಯ್ತು ನಿನಗೆಲ್ಲ ಗೊತ್ತಾಗಿದ್ದು. ಈಗ ನನಗೆ ನಿನ್ನ ದಾರಿಯಿಂದ ತೆಗಿಯೋದು ತುಂಬಾನೇ ಸುಲಭ. ನಿಮ್ಗೇನನ್ಸುತ್ತೆ ನಾನು ಒಬ್ಳೇ ಇದ್ದೀನಿ ಅಂತನಾ? ಕಮಲ್ ನನ್ ಜೊತೆಗಿದ್ದಾನೆ. ನೀನ್ ನನ್ನನ್ನ ಏನು ಮಾಡೋದಕ್ಕಾಗಲ್ಲ. ಕಮಲ್, ಇವಳ ಮೇಲೆ ಕಣ್ಣಿಟ್ಟಿರು, ನಾನು ಪೊಲೀಸ್ ಕಾಲ್ ಮಾಡ್ತೀನಿ. ನಿನಗೇನನ್ಸುತ್ತೆ? ಕಮಲ್ ನಿನ್ ಜೊತೆ ಇದ್ದಾನಾ? ಏನ್ ಗೆಳೆಯ, ಇಷ್ಟೊಂದು ನಿಧಾನಕ್ಕೆ ಬಂದಿದ್ಯಾ? ಮೊದಲನೇ ಸಲ ಮಜಾ ಬರಲಿಲ್ವಾ? ನನಗಂತೂ ತುಂಬಾನೇ ಮಜಾ ಬಂತು, ಅದಕ್ಕೆ ಓಡ್ ಬಂದಿದ್ದು. ಸಾರಿ ಮಾನ್ಸಿ, ಏನಂದ್ರೆ ಶೀನನ್ ಜೊತೆ ಇದ್ರೆ ನನಗೆ ಒಳ್ಳೆ ಲಾಭ, ಆಸೆನೂ ತಿರುತ್ತೆ, ದುಡ್ಡು ಸಿಗುತ್ತೆ. ನಿನ್ನನ್ನು ಸಾಯಿಸಿದ ಮೇಲೆ ಈ ಪ್ರಾಪರ್ಟಿಲಿ ನನಗೆ ಏನೋ ಸ್ವಲ್ಪ ಸಿಗುತ್ತೆ. ಕಮಲ್, ನೀನು ಹೀಗ್ ಮಾಡೋದಕ್ಕೆ ನನ್ ಜೊತೆ ಹೇಗ್ ಸಾಧ್ಯ? ಅದು ಈ 3 ಬಿಟ್ಟಲ್ ಜೊತೆಗೆ ಅಂತ ಚಮತ್ಕಾರ ಏನ್ ಮಾಡಿದ್ಯಾ ನೀನು? ಹಾ, ಮ್ಯಾಜಿಕ್ ಮಾಡಿದ್ ನಾನೇ. ಕಮಲ್, ಮೊದಲು ಈ ಕಚಡನ ಕ್ಲೀನ್ ಮಾಡೋಣ. ನನ್ನ ಹತ್ರ ಟೈಮ್ ತುಂಬ ಕಡಿಮೆ ಇದೆ. ಹಾ, ಆದ್ರೆ 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 ಸಾಯೋದಕ್ಕಿಂತ ಮುಂಚೆ ಇವಳಿಗೆ ಒಂದು ಸೀಕ್ರೆಟ್ ಹೇಳ್ಬಿಡೋಣ. ನಿಮ್ಮಣ್ಣನ್ನ ನಾನೇ ನನ್ನ ಕೈಯಾರೆ ಕೊಂದಿದ್ದು. ಅತ್ಬಿಡು, ಮನ್ಸಾರೆ ಅತ್ಬಿಡು. ಹಾ, ನೀನೇ ನಮ್ಮ ಅಣ್ಣನ ಸಾಯಿಸಿದ್ದ, ನೀನೇ ನಮ್ಮ ಅಣ್ಣನ ಸಾಯಿಸಿದ್ದ. ಏನ್ ಮಾಡಿದ್ದ ಅಂತ ನಿನ್ಗೆ? ನೀನನ್ನ ಖಂಡಿತ ಸುಮ್ನೆ ಬಿಡೋದಿಲ್ಲ. ನೀನೇ ನಮ್ಮ ಅಣ್ಣನ ಕೊಂದಿದ್ಯಾ, ನಿನ್ನನ್ ಬಿಡೋದಿಲ್ಲ. ಬಾಯ್ ಮುಚ್ಚು. ನನ್ಗೆ ಹೊಡಿತ್ಯಾ? ನನಗೆ ಹೊಡಿತ್ಯಾ ನೀನು? ಹೇಳು, ನನಗೆ ಹೊಡಿತ್ಯಾ? ಹಾ, ಬಿಡು ಅವಳನ್ನ. ನಮಗೆ ಮುಂಚೆನೆ ಇನ್ಫಾರ್ಮೇಶನ್ ಬಂದಿತ್ತು. ಈಗ ನಿಮ್ಮನ್ನ ಯಾರು ಕಾಪಾಡೋದಕ್ಕಾಗಲ್ಲ. ಸರ್, ತಗೊಳ್ಳಿ ಇದನ್ನ. ಇದ್ರಲ್ಲಿ ಸಾಕ್ಷಿ ಇದೆ, ನಾನೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಮತ್ತೆ ನಿನ್ಗೇನ್ ಅನ್ಸುತ್ತೆ? ಕಮಲ್ ನಿನ್ ಜೊತೆ ಇದ್ದಾನಾ? ನೀನ್ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅಲ್ವಾ, ಒಂದ್ ತ್ಯಾಗನೂ ಮಾಡ್ಬಿಡು. ನಿಮ್ಮಣ್ಣನ್ನ ನಾನು ನನ್ನ ಕೈಯಾರ ಕೊಂದ್ಬಿಟ್ಟಿದ್ದೆ. ಇವ್ರನ್ನ ಅರೆಸ್ಟ್ ಮಾಡಿ. 1 ನಿಮಿಷ. ಇಂಥ 3 ಬಿಟ್ಟೋಳ್ಗೋಸ್ಕರ ನನ್ನೇ ಬಿಟ್ಬಿಟ್ಟೆ ಅಲ್ಲ? ಇವಳಿಗೋಸ್ಕರ ನನಗೆ ಮೋಸ ಮಾಡ್ಬಿಟ್ಟಿಯಲ್ಲ? ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡಿದ್ದೆ ಗೊತ್ತಾ? ಕರ್ಕೊಂಡು ಹೋಗಿ ಸರಿ ಅನ್ನ. ಕರ್ಕೊಂಡೋಗಿ. ಬಿಡು ನನ್ನ. ಯಾರೋ ಸರಿಯಾಗಿ ಹೇಳಿದ್ರು, ಕ್ರೈಮ್ ನೆವರ್ ಫೇಲ್ಸ್. ಯಾವುದೇ ಕ್ರಿಮಿನಲ್ ಅಪರಾಧದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಒಂದಲ್ಲ ಒಂದಿನ ಅವರು ಕಂಬಿ ಎಣಿಸ್ಬೇಕಾಗತ್ತೆ. ಶೀನಾ ಜೊತೆ ಕೂಡ ಹೀಗೆ ಆಗಿದ್ದು. ಅವಳು ತಪ್ಪುಗಳನ್ನ ಮಾಡ್ತಾನೆ ಇದ್ಲು. ಅವಳ ಪ್ರಕಾರ ಅವಳ ಬಗ್ಗೆ ಯಾರಿಗೂ ಗೊತ್ತಾಗದೇ ಇಲ್ಲ ಅನ್ಕೊಂಡ್ಲು. ಆದ್ರೆ ಹಾಗಾಗ್ಲಿಲ್ಲ. ಮಾನ್ಸಿ ಸರಿಯಾದ ಸಮಯದಲ್ಲಿ ಒಂದೊಳ್ಳೆ ಉಪಾಯ ಮಾಡಿದ್ಲು. ಶೀನಾ ಅವಳ ಅಪರಾಧಗಳನ್ನ ಕಂಟಿನ್ಯೂ ಮಾಡೋದನ್ನ ಅವಳು ತಡೆದ್ಲು. ಸ್ನೇಹಿತರೆ, ಇಷ್ಟ ಬಂದ ಹಾಗೆ ಮಾಡೋದು ತಪ್ಪಲ್ಲ. ಆದ್ರೆ ಆ ಇಚ್ಛೆಯನ್ನ ಪೂರ್ತಿ ಮಾಡೋದಕ್ಕೆ ತಪ್ಪು ಹೆಜ್ಜೆ ಇಡೋದು ತುಂಬಾನೇ ತಪ್ಪು. ಮುಖ್ಯವಾದದ್ದು ತಪ್ಪು ಮತ್ತೆ ಸರಿ ಮಧ್ಯೆ ಡಿಫ್ರೆನ್ಸ್ ತಿಳಿಬೇಕು.
ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಈಗ ನನಗೆ ಅಪ್ಪಣೆ ಕೊಡಿ. ಮುಂದಿನ ಎಪಿಸೋಡಲ್ಲಿ ಒಂದು ಹೊಸ ಕತೆ ಜೊತೆ ನಾನ್ ಬರ್ತೀನಿ. ನೋಡ್ತಾ ಇರಿ ಕ್ರೈಮ್ ಅಲರ್ಟ್, ಅಪರಾಧದ ವಿರುದ್ಧ ಧ್ವನಿ.